ಶ್ರೀಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮಾ ದಿಗಂಬರಃ. ಸ್ವಯಮೇವ ಗುರುಃ ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ. ಕಾರುಣ್ಯಮೂರ್ತಿಂ ಕಮನೀಯರೂಪಂ ದಿಗಂಬರಂ ಯೋಗಿಗಣೈಃ ಸುಪೂಜ್ಯಂ ಸುಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಯರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ. ಚತುರ್ಭುಜೋ ಮಹಾವಿಷ್ಣುಃ ಯೋಗಸಾಮ್ರಾಜ್ಯದೀಕ್ಷಿತಃ. ಕಾರುಣ್ಯಮೂರ್ತಿಂ ಕಮನೀಯರೂಪಂ ದಿಗಂಬರಂ ಯೋಗಿಗಣೈಃ ಸುಪೂಜ್ಯಂ ಸ್ವಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಯರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ. ಚತುರ್ಭುಜೋ ಮಹಾವಿಷ್ಣುಃ ಯೋಗಸಾಮ್ರಾಜ್ಯದೀಕ್ಷಿತಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀಮದ್ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪಾದಪದ್ಮಗಳಲ್ಲಿ ಶಿರಸಾಷ್ಟಾಂಗವಾಗಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ಶ್ರೀ ಗುರುಭ್ಯೋ ನಮಃ. ಮೀನರಾಶಿಯಲ್ಲಿ ಇರುವವರಿಗೆ ಮಕ್ಕಳಿಂದ ಸಹಾಯ ಆಗುವಂಥ ಸಾಧ್ಯತೆ ಇದೆ. ಮಕ್ಕಳಿಗೆ ನಾವು ಅದಕ್ಕೆ ಮಕ್ಕಳು ನಮಗೆ ಏನೇ ಮಾಡಿದ್ರೂ ಕೂಡ ನಾವು ಅದನ್ನು ಕ್ಷಮಿಸ್ತೇವೆ ಅಂತೆ. ಯಾಕೆಂದರೆ ಮಕ್ಕಳು ಅಂತ. ಆದರೆ ಮಕ್ಕಳಿಂದ ಸಹಾಯ ಆಗತಕ್ಕಂಥದ್ದು, ನಾವು ಮಕ್ಕಳಿಗೆ ಒಳ್ಳೆಯ ವಿಷಯವನ್ನು ಹೇಳತಕ್ಕಂಥದ್ದು, ಒಳ್ಳೆಯ ವಿಷಯವನ್ನು ಕೊಡತಕ್ಕಂಥದ್ದು ತುಂಬ ಮುಖ್ಯವಂತೆ. ಒಳ್ಳೆಯ ವಿಷಯ ಅಂದರೆ ಯಾವ ರೀತಿಯದು ಅಂದರೆ, ನಮಗೆ ಆ ಕೆಲಸವನ್ನು ಮಾಡುವಂಥ ವಿಷಯದಲ್ಲಿ, ಓದುವಂಥ ವಿಷಯದಲ್ಲಿ ಆ ಎಲ್ಲವನ್ನು ಕೂಡ ಸರಿಯಾದ ಕ್ರಮದಲ್ಲಿ ಸರಿಯಾದ ರೀತಿಯಲ್ಲಿ ಅವರಿಗೆ ಕೊಡಬೇಕು, ಹೇಳಿಕೊಡಬೇಕು. ಹಾಗೆ ಬಟ್ಟೆ ವ್ಯಾಪಾರಿಗಳಿಗೆ ನಷ್ಟ ಆಗುವತಕ್ಕಂಥದ್ದು, ಬಟ್ಟೆ ವ್ಯಾಪಾರಸ್ಥರು ಯಾರೇ ಇದ್ದರೂ ಕೂಡ ಸ್ವಲ್ಪ ನಷ್ಟ ಆಗುವಂಥ ಸಾಧ್ಯತೆಗಳು ಇದ್ದಾವೆ. ಆದರೆ ಆ ನಷ್ಟ ಆದರೂ ಕೂಡ ಅದನ್ನು ಮತ್ತೆ ಸರಿಪಡಿಸಿಕೊಂಡು ಹೋಗುವಂಥದ್ದು ತುಂಬ ಮುಖ್ಯವಾಗಿರ್ತದೆ. ನಮಗೆ ನಷ್ಟ ಆಯಿತು, ಕಷ್ಟ ಬಂತು ಅಂತ ನಾವು ಅದನ್ನು ಬಿಡಬಾರದಂತೆ. ನಷ್ಟ ಆದರೂ ಕೂಡ ಅದನ್ನು ಆದಷ್ಟು ಯಾವ ರೀತಿ ಅದನ್ನು ಮತ್ತೆ ಲಾಭ ಮಾಡತಕ್ಕಂಥದ್ದು, ಹಾಗೆ ಕಷ್ಟ ಬಂದರೂ ಕೂಡ ಈ ಕಷ್ಟವನ್ನು ಪರಿಹಾರ ಮಾಡಬೇಕು ಅಂತಾದರೆ ಏನು ಮಾಡಬೇಕು, ಹೀಗೆ ಈ ರೀತಿಯಲ್ಲಿ ನಾವು ಆಲೋಚನೆ ಮಾಡೋದರಿಂದ ನಮಗೆ ಆದಂಥ ನಷ್ಟವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ, ಹಾಗೆ ನಷ್ಟವನ್ನು ಎಲ್ಲ ರೀತಿಯಲ್ಲೂ ಕೂಡ ಸರಿದೂಗಿಸ್ಕೊಂಡು ಹೋಗಲಿಕ್ಕೆ ಸಹಾಯ ಆಗತಕ್ಕಂಥದ್ದು. ಇನ್ನು ಉದರ ಬಾಧೆ, ಹೊಟ್ಟೆ ನೋವು ಬರುವಂಥ ಸಾಧ್ಯತೆಗಳು. ಯಾಕೆಂತಂದರೆ ಈ ಮಾಸದಲ್ಲಿ ನಮಗೆ ಗಣೇಶ ಚತುರ್ಥಿ ಬರೋದರಿಂದ ಎಲ್ಲ ಗಣೇಶನಿಗೆ ಎಲ್ಲ ರೀತಿಯ 108 ಬಗೆಯ ಕಜ್ಜಾಯ ಇಷ್ಟವಂತೆ. ಹಾಗೆ 108 ಬಗೆಯ ಕಜ್ಜಾಯವನ್ನು ನಾವು ತಿಂದಾಗಲೂ ಕೂಡ ನಮ್ಮ ಹೊಟ್ಟೆಯಲ್ಲಿ ವ್ಯತ್ಯಾಸ ಆಗುವಂಥ, ಹೊಟ್ಟೆಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ರೀತಿಯಾದಂಥಲ್ಲಿ ವ್ಯತ್ಯಾಸ ಆಗುವಂಥ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳಿದ್ದಾರೆ, ಮಾತು ಬಲ್ಲವನಿಗೆ ಜಗಳವಿಲ್ಲ. ನಾವು ಊಟವನ್ನು ಯಾವ ರೀತಿಯಲ್ಲಿ ಸರಿಯಾದ ಕ್ರಮದಲ್ಲಿ ಮಾಡಿದಾಗ, ಸರಿಯಾದ ಆಹಾರವನ್ನು ಸ್ವೀಕಾರ ಮಾಡಿದಾಗ, ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡಿದಾಗ ನಮಗೆ ಯಾವುದೇ ರೀತಿಯ ರೋಗಗಳು ಬರುವುದಿಲ್ಲವಂತೆ. ಹಾಗೆ ಈ ಒಳ್ಳೆಯ ಮಾತನ್ನು ಯಾರು ಆಡ್ತಾರೋ ಅಂಥವರಿಗೆ ಯಾರೂ ಶತ್ರುಗಳೇ ಇರೋದಿಲ್ವಂತೆ. ಹಾಗಾಗಿ ನಾವು ಆದಷ್ಟು ಊಟವನ್ನು ಮಾಡಬೇಕಾದ್ರೆ ರುಚಿಯಾದ, ಶುಚಿಯಾದ, ಶುದ್ಧಿಯಾದ ಎಲ್ಲ ಒಳ್ಳೆಯ ಆಹಾರವನ್ನು ಸ್ವೀಕಾರ ಮಾಡೋದರಿಂದ ನಮ್ಮ ಆರೋಗ್ಯವನ್ನು ನಾವು ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗತಕ್ಕಂಥದ್ದು. ಇನ್ನು ಗೋಸೇವೆ ಮಾಡೋದರಿಂದ ನಾವು ಆದಷ್ಟು ಆ ಗೋಸೇವೆ ಮಾಡಬೇಕಂತೆ.
ಭೂಮಿ ತಾಯಿ ಸೇವೆ, ಗೋ ಸೇವೆ, ಇದೆಲ್ಲ ಸೇವೆ ಮಾಡೋದರಿಂದ ನಮಗೆ ಅದಕ್ಕೆ ಧರ್ಮೋ ರಕ್ಷತಿ ರಕ್ಷಿತ ಅಂತ ನಾವು ಹೇಳ್ತೇವೆ. ಆ ಗೋವನ್ನು ರಕ್ಷಣೆ ಮಾಡೋದರಿಂದಲೇ ನಮಗೆ ಎಲ್ಲ ರೀತಿಯಾದಂಥ ರಕ್ಷಣೆಗಳು ಸಿಗ್ತಾವಂತೆ. ನಮ್ಮ ರಕ್ಷಣೆ ಅದು ಮಾಡಿಬಿಡ್ತದೆ. ಯಾಕೆಂದರೆ ಅದು ನಮಗೆ ಕೊಡತಕ್ಕಂಥದ್ದು ಅಮೃತ. ನಾವೇನು ಹಾಲು ಕುಡಿತೇವೆ, ಆ ಹಾಲು ಅದೇ ಅಮೃತ. ಪಯಃ ಕೀಲಾಲಮೃತಂ ಜೀವನಂ ಭುವನಂ ವನಂ ಅಂತ ಹೇಳಿದ್ದಾರೆ. ನಮಗೆ ಅದೇ ಅಮೃತ. ಇನ್ನು ಬೇರೆ ಅದನ್ನು ಬಿಟ್ಟು ಬೇರೆ ಯಾವುದೇ ಅಮೃತ ನಮಗೆ ಸಿಗೋದಿಲ್ಲ. ನಮಗೆ ಈ ಭೂಲೋಕದಲ್ಲಿ ಆ ಹಸುವಿನ ಹಾಲನ್ನಷ್ಟು ಅದು ಅಮೃತ. ಅದು ಅಷ್ಟು ಎಲ್ಲ ರೀತಿಯಲ್ಲಿ ನಮಗೆ ದೇಹಕ್ಕೆ ಶಕ್ತಿಯನ್ನು ಕೊಡತಕ್ಕಂಥದ್ದು. ಎಲ್ಲ ವಿಟಮಿನ್ನಲ್ಲಿ ಏನು ಹೇಳ್ತೇವೆ ವೈಜ್ಞಾನಿಕವಾಗಿ, ಅದು ಎಲ್ಲ ನಮಗೆ ಸಿಗ್ತದೆಯಂತೆ. ಪೋಷಕಾಂಶಗಳು ಆ ಹಾಲನ್ನು ನಾವು ಕುಡಿಯೋದ್ರಿಂದಲೇ ನಮಗೆ ಎಲ್ಲ ಪೋಷಕಾಂಶಗಳು ಸಿಗ್ತದೆ. ಹೇಗೆ ಸಿಗ್ತದೆ ಅದು ಅಂತಂದರೆ, ಹಿಂದೆ ಎಲ್ಲ ಅವು ಆ ಹಸುಗಳನ್ನು ಮೇಯ್ಲಿಕ್ಕೆ ಬಿಡ್ತಿದ್ರು. ಅವೆಲ್ಲ ಹೋಗಿ ಆ ಅಡವಿಯಲ್ಲಿ ಇರತಕ್ಕಂಥ ವನಸ್ಪತಿಯನ್ನು ತಿಂದು, ಹುಲ್ಲು, ವನಸ್ಪತಿ ಎಲೆ ಇದನ್ನೆಲ್ಲ ತಿಂದು ಬರ್ತಿದ್ದು. ಅದು ವನಸ್ಪತಿಯಾಗಿ ನಮಗೆ ವನಸ್ಪತಿಯಾಗಿ ಅದು ಬರ್ತಿತ್ತು. ಆ ವನಸ್ಪತಿಯನ್ನು ನಾವು ಸ್ವೀಕಾರ ಮಾಡೋದರಿಂದ, ಆ ವನಸ್ಪತಿಯನ್ನು ನಾವು ಆ ರೀತಿ ನಾವು ವನಸ್ಪತಿಯನ್ನು ಪ್ರತ್ಯಕ್ಷವಾಗಿ ಸ್ವೀಕಾರ ಮಾಡದೆ ಹೋದರೂ ಪರೋಕ್ಷವಾಗಿ ಆ ಹಾಲನ್ನು ನಾವು ಸ್ವೀಕಾರ ಮಾಡೋದರಿಂದಲೇ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಆಗ್ತಿತ್ತು. ಹಾಗಾಗಿ ನಾವು ಆ ಗೋ ಸೇವೆ ಮಾಡೋದರಿಂದ ನಮ್ಮ ಈ ಶರೀರ ಆರೋಗ್ಯದಲ್ಲಿ ಇರ್ತದೆ. ನಮ್ಮ ಈ ಜೀವನ ಸಾರ್ಥಕವಾಗ್ತದೆ. ಯಾಕೆಂತಂದರೆ ಈ ಗೋವಿನಲ್ಲಿ 33 ಕೋಟಿ ದೇವತೆಗಳು ಇರ್ತಾರಂತೆ. ಆಧ್ಯಾತ್ಮಿಕ ದೃಷ್ಟಿಯಿಂದ, ವೈಜ್ಞಾನಿಕ ದೃಷ್ಟಿಯಿಂದ ನಮ್ಮ ಸೂಕ್ಷ್ಮ ವಾಯುಮಂಡಲವನ್ನು ಅದು ಶುದ್ಧ ಮಾಡ್ತದೆಯಂತೆ. ಯಾಕೆಂತಂದರೆ ಗೋಮುಖ ಪ್ರಸವ ಶಾಂತಿ, ಆಶ್ಲೇಷ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರದಲ್ಲೆಲ್ಲ ಹುಟ್ಟಿದರಂಥ ಮಗುವಿಗೆ ಗೋಮುಖ ಪ್ರಸವ ಶಾಂತಿ ಅಂತ ಮಾಡಬೇಕು. ಅಂದರೆ ಆ ಏನೇ ದುರ್ಘಟನೆ ಆಗುವುದನ್ನು ಅದು ತಾನು ಸ್ವೀಕಾರ ಮಾಡಿ ನಮಗೆ ಒಳ್ಳೆಯ ರೀತಿಯಾದಂಥ ಗಾಳಿಯನ್ನು ಅದು ಕೊಡ್ತದೆಯಂತೆ. ಹಾಗಾಗಿ ಆದಷ್ಟು ನಾವು ಗೋ ಸೇವೆಯನ್ನು ಮಾಡ್ತಾ ಆ ಗೋ ತಾಯಿಯ ಆಶೀರ್ವಾದಕ್ಕೆ ನಾವು ಪಾತ್ರರಾಗ್ತೇವೆ. ಯಾಕೆಂದರೆ ಭೂಮಿ ತಾಯಿ, ಗೋಮಾತೆ, ಹಾಗೆ ಇವೆಲ್ಲವೂ ಕೂಡ ನಮ್ಮನ್ನು ಪವಿತ್ರರನ್ನಾಗಿ ಮಾಡ್ತಾರಂತೆ. ನಾವು ಅವರು ಸೇವೆ ಮಾಡ್ತಾ ಹೋದಾಗೆ ನಾವು ಪವಿತ್ರರಾಗ್ತೇವೆ, ಪುನೀತರಾಗ್ತೇವೆ. ನಮ್ಮ ಜನ್ಮ ಕೂಡ ಸಾರ್ಥಕ ಆಗತಕ್ಕಂಥದ್ದು. ಆದ್ದರಿಂದ ವಿಶೇಷವಾಗಿ ನಾವು ಭೂಮಿ ತಾಯಿಯ ಸೇವೆಯನ್ನು, ಗೋಮಾತೆಯ ಸೇವೆಯನ್ನು ತ್ರಿಕರಣ ಶುದ್ಧಿಯಿಂದ, ಹಾಗಾದ್ರೆ ಅವ್ರ ಸೇವೆ ಹೇಗೆ ಮಾಡಬೇಕು ಅಂತಾದರೆ, ನಾವು ಅವರ ಸೇವೆಯನ್ನು, ಅವರಿಗೆ ಆ ಗೋವಿಗೆ ಆಹಾರ ಕೊಡತಕ್ಕಂಥದ್ದು, ಹುಲ್ಲು ಅಥವಾ ಹಿಂಡಿ ಅಥವಾ ಆ ಹಸುವಿನ ಮೈ ತೊಳೆಯುವಂಥದ್ದು, ಆ ಕೊಟ್ಟಿಗೆ ಆ ಪ್ರದೇಶವನ್ನು ಸ್ವಚ್ಛ ಮಾಡತಕ್ಕಂಥದ್ದು, ಇದನ್ನೆಲ್ಲ ನಾವು ಮಾಡೋದರಿಂದ ಆ ಗೋ ಪೂಜೆ ಮಾಡಿದಾಗೆ ಆಗ್ತದೆ. ಆ ಭೂಮಿ ತಾಯಿಯ ಪೂಜೆ, ಸೇವೆ ಇವೆಲ್ಲವನ್ನು ಕೂಡ ನಾವು ಮಾಡಿದಾಗೆ ಆಗ್ತದೆ. ಆದ್ದರಿಂದ ನಮ್ಮ ಜನ್ಮ ಇವೆಲ್ಲವನ್ನು ಕೂಡ ನಾವು ಸಾರ್ಥಕ ಮಾಡಿಕೊಳ್ಳಿಕ್ಕೆ ಸಹಾಯವಾಗ್ತದೆ. ಆದ್ದರಿಂದ ಗೋ ಸೇವೆ ಮಾಡುವುದರಿಂದ ಮೀನರಾಶಿಯವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಆಗತಕ್ಕಂಥದ್ದು. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.